ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಸೊ 18 ವರ್ಷಗಳು ಕಾದಾದಮೇಲೆ ಬಂದಿರುವಂಥ ಫಲ ಇದು. ಸೊ ನಿನ್ನೆ ಎಲ್ಲರೂ ಅಷ್ಟೇ ಇಡೀ ಬೆಂಗಳೂರೇ ದೀಪಾವಳಿ ಹಬ್ಬ ಆಚರಿಸ್ತಿತ್ತು ಅಂತ ಹೇಳ್ಬೋದು. ಸೊ ನೈಟ್ ಸುಮಾರು 1 ಗಂಟೆ 2 ಗಂಟೆ ತನಕನೂ ಅಷ್ಟೇ ಎಲ್ಲರೂ ಇದ್ದಿದ್ರು. ಪಟಾಕಿ ಸೌಂಡ್ಗಳು ಕೇಳ್ತಾನೆ ಇತ್ತು. ಸೊ ನಿನ್ನೆ ಒಂದು ಮ್ಯಾಚ್ ಯಾರು ಮರೆಯೋದಕ್ಕೆ ಆಗಲ್ಲ. ಎವ್ರಿ RCB ಫ್ಯಾನ್ ಎಲ್ಲರಿಗೂ ಅಷ್ಟೇ ಆ ಒಂದು ಡೇಟ್ನೇ ನೆನೆದು ಯಾರಿಗೂ ಮರೆಯೋದಕ್ಕೆ ಆಗೋಲಿತ್ತಿಲ್ಲ ಅಂತ ಅನಿಸುತ್ತೆ. ಸೊ ಅಷ್ಟು ಮೆಮೊರೇಬಲ್ ಆಗಿ ಇದ್ದಂಥ ದಿನ ಅದು. ಸೊ ಈ ನೆನ್ನೆ ದಿನ ಬಗ್ಗೆ ಇವತ್ತೆಲ್ಲ ಮಾತಾಡೋಣ. ಸೊ ತುಂಬಾ ಖುಷಿ ಇದೆ RCB ಗೆದ್ದಿದ್ದು. ಸೊ ಲಾಸ್ಟ್ ವೀಡಿಯೋದಲ್ಲಿ ಅಷ್ಟೇ ನಾನು ಹೇಳಿದ್ದೆ, ಸೊ ನೆಕ್ಸ್ಟ್ ವೀಡಿಯೋ ಮಾಡುವಾಗ RCB ಗೆದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದೇ ಥರ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಸೊ ಇವತ್ತು ನಮ್ಮ RCB ಕೈಯಲ್ಲಿ ಕೂಡ ಅಷ್ಟೇ ಒಂದು ಕಪ್ ಇದೆ. ಸೊ ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಪ್ರತಿ ಸತಿ ಹೇಳ್ತಿದ್ವಿ ಈ ಸಲ ಕಪ್ ನಮ್ಮದೇ ಅಂತ, ಬಟ್ ಈ ಸತಿ ಹೆಮ್ಮೆಯಿಂದ ಈ ಸಲ ಕಪ್ ನಮ್ಮದು ಅಂತ ನಾವು ಹೇಳ್ಕೊಬೋದು. ಸೊ ಪ್ರತಿಯೊಬ್ಬ ಪ್ಲೇಯರು ಅಷ್ಟೇ ತುಂಬಾ ಕಷ್ಟಪಟ್ಟು ಆಡಿದ್ದಾರೆ. ಸೊ ಅದ್ರ ಬಗ್ಗೆ ಎಲ್ಲನೂ ಮಾತಾಡೋಣ. ಇವತ್ತಿನ ವೀಡಿಯೋನ ತಡ ಮಾಡಲಿದ್ದಂಗೆ ಶುರು ಮಾಡೋಣ ಬನ್ನಿ. ಸೊ ಇವತ್ತು ನಾವು RCB ಟೀಮ್ ಬಗ್ಗೆ ಮಾತಾಡ್ತಿದ್ದೀವಿ. ಸೊ RCB ಟೀಮ್ ಬಗ್ಗೆ ಇವಾಗ ಏನು ಮಾತಾಡ್ತಿದ್ವಿ ಅದಕ್ಕಿಂತ ಮುಂಚೆ ನಾವು ಮಾತಾಡಬೇಕಾಗಿರೋಂಥದ್ದು ಈ ವರ್ಷದ ಆಕ್ಷನ್. ಸೊ ಆಕ್ಷನ್ ಏನು ನಡೀತೋ, ಸೊ ಆ ಟೈಮಲ್ಲಿ ತುಂಬ ಜನ RCB ಮ್ಯಾನೇಜ್ಮೆಂಟ್ಗೆ ಬೈಕೊಂಡಿದ್ದಿದೆ, ಈವನ್ ನನ್ನ ಸೇರಿಸ್ಕೊಂಡು. ಏಕೆಂದರೆ ಆ ಟೈಮಲ್ಲಿ ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ. ಬೈಕೊಂಡಿದ್ದು ಇದೆ, ಯಾಕೆ ಈ ಥರ ಮಾಡಿದ್ರು, ಬೇರೆ ಪ್ಲೇಯರ್ಸ್ನ ತೊಗೋಬೋದಿತ್ತು ಅಂತೆಲ್ಲ ತುಂಬಾ ಹೇಳ್ತಿದ್ದೆ. ಮತ್ತು ಬಿಡ್ ಬಗ್ಗೆ ಕೂಡ ಅಷ್ಟೇ. ಬಟ್ ಆ ಟೈಮಲ್ಲಿ ಯಾರು ಕೂಡ ಈ ಥರ ಅಂದ್ಕೊಂಡು ಇರಲಿಲ್ಲ. ಅವ್ರು ಕಟ್ತಾ ಇರುವಂಥ ಟೀಮ್ ನಮ್ಮ ಟ್ರೋಫಿಗೆ ಒಂದೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಗೆದ್ದ ಮೇಲೆ ಅಂತೂ ಕಂಪ್ಲೀಟಾಗಿ ಎಲ್ಲರಿಗೂ ಗೆದ್ದ ಮೇಲೆ ಅನ್ನೋದಕ್ಕಿಂತ ಅಷ್ಟೇ ಈ ಒಂದು ಏನು ಈ ಸತಿ IPL ಮ್ಯಾಚ್ ಆಯಿತು. ಸೊ ಪ್ರತಿಯೊಂದು ಮ್ಯಾಚ್ RCBದು ಆದಮೇಲೂ ಅಷ್ಟೇ ಒಬ್ಬ ಪ್ಲೇಯರ್ನ ಬೆಲೆ, ಏನಕ್ಕೆ ಅವ್ರನ್ನ ತೊಗೊಂಡಿದ್ದು, ಯಾಕೆ ಬಿಡ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು RCB ಮ್ಯಾನೇಜ್ಮೆಂಟ್ ಅಂತ ಪ್ರತಿಯೊಂದು ಗೇಮ್ ಆದಮೇಲೂ ಕೂಡ ಅಷ್ಟೇ ಒಬ್ಬೊಬ್ಬರ ಬಗ್ಗೆನೂ ಗೊತ್ತಾಗ್ತಾ ಬಂತು. ಸೊ ಇಡೀ ಥ್ರೂ ಔಟ್ ಜರ್ನಿ RCB ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಿ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿ ತೊಗೊಂಡಿದೆ. ಸೊ ಈ ಸತಿ ಏನು ಒಂದು ಟೀಮ್ ಬಿಲ್ಡ್ ಆಗಿದ್ದು, ಸೊ ಆ ಟೀಮ್ ತುಂಬ ಎಷ್ಟು ಸ್ಟ್ರಗಲ್ ಮಾಡಿ ಆಟಾಡಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತಂದರೆ ಅದರ ಪ್ರತಿಫಲನೇ ನಮ್ಮ ಟ್ರೋಫಿ ಅಂತ ಹೇಳ್ಬೋದು. ಸೊ ಇವಾಗ ಫೈನಲಿ ಯಾರು ಕೂಡ RCB ಹತ್ರ ಇನ್ನೊಂದು ಸತಿ ಕಪ್ ಇದೆಯಾ ಅಂತ ಕೇಳೋ ಆಗಿಲ್ಲ. ಯಾಕೆ ಅಂತಂದರೆ ಇವಾಗ ಆಲ್ರೆಡಿ ನಮ್ಮ ಹತ್ರ ಒಂದು ವುಮೆನ್ಸ್ದು ಅಷ್ಟೇ ಮೆನ್ಸ್ದು ಅಷ್ಟೇ ಎರಡೂ ಟೀಮ್ಗೂ ಒಂದೊಂದು ಕಪ್ ಇಬ್ಬರು ತೊಗೊಂಡಿದ್ದಾರೆ. ಸೊ ಇನ್ನು ಮೇಲೆ ಏನೇ ಬಂದರೂ ನಮಗದು ಲಾಟ್ರಿ ಥರ ಆಲ್ರೆಡಿ ಒಂದೊಂದು ಕಪ್ ತೊಗೊಂಡು ಖಾತೆ ಅಂತೂ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಬೆಂಗಳೂರಿಗೆ ಫೈನಲಿ ಒಂದು ಕಪ್ ಬಂದಿದ್ದು ತುಂಬಾ ಖುಷಿ ಇದೆ. ಸೊ ಬರೀ ಬೆಂಗಳೂರು ಜನ ಅಥವಾ ಬರೀ ಕರ್ನಾಟಕದ ಜನ ಅಲ್ಲ, ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಸೊ ಅರ್ಧ ವಿರಾಟ್ ಕೊಹ್ಲಿಯಿಂದಾನೇ RCBಗೆ ಫ್ಯಾನ್ ಬೇಸ್ ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರು ತಪ್ಪಲ್ಲ. ಯಾಕೆಂತಂದರೆ ಕರ್ನಾಟಕದಲ್ಲಿರೋರು ಸುಮಾರಷ್ಟು ಜನ ಬೆಂಗಳೂರಿಗೆ ಸಪೋರ್ಟ್ ಮಾಡ್ತಾ ಇರೋವಂಥದ್ದು. ಎಲ್ಲರೂ ಅಂತ ಹೇಳೋದಿಲ್ಲ, ಬಟ್ ಸುಮಾರಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಬಟ್ ಆದರೂ ಕೂಡ ಕರ್ನಾಟಕದಿಂದ ಹೊರಗಡೆ ಇರೋರಿಗೂ ಅಷ್ಟೇ ಸಾಕಷ್ಟು ಜನ RCBಗೆ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಅಷ್ಟೇ ನಿನ್ನೆ ಒಂದು ಮ್ಯಾಚ್ ತುಂಬಾ ಒಂಥರ ಡ್ರೀಮ್ ಮ್ಯಾಚ್ ಆಗಿತ್ತು ಅಂತ ಹೇಳ್ಬೋದು. ಆ ಮ್ಯಾಚ್ ಕೂಡ ಅಷ್ಟೇ ಲಾಸ್ಟ್ ಬಾಲ್ ತನಕನೂ ಆ ಮ್ಯಾಚ್ ಹೋಯಿತು. ಆದರೆ ಕೆಲವೊಂದಿಷ್ಟು ಮ್ಯಾಚಸ್ ಹೇಗಾಗುತ್ತೆ ಅಂದರೆ ತುಂಬಾ ಬೇಗನೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಬಟ್ ಡೆಫಿನೆಟ್ಲಿ RCB ಒಂದು ಆಟ ಆಡ್ತಿದೆ ಅಂತ ಅಂದಾಗ ಆ ಒಂದು ಮ್ಯಾಚ್ ಲಾಸ್ಟ್ ಬಾಲ್ ತನಕನೂ ಡೆಫಿನೆಟ್ಲಿ ತೊಗೊಂಡು ಹೋಗ್ತಾರೆ ಅವರು. ಆ ಒಂದು ಕ್ಯೂರಿಯಾಸಿಟಿ ಏನಿದೆ ಅದನ್ನ ಬಿಲ್ಡ್ ಮಾಡ್ತಾರೆ RCB ಅನ್ನೋದು ನನಗೂ ಗೊತ್ತಿತ್ತು. ಸೊ ಬಟ್ ಏನು ಅಂತಂದರೆ 200+ ಹೋಗುತ್ತೆ ಸ್ಕೋರ್ ಅಂತ ನಾನು ಅಂದ್ಕೊಂಡಿದ್ದೆ. ಅದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಒಂದು ಏನೇ ಗೇಮ್ ಪ್ಲೇ ಆಗಿರೋದ್ರಿಂದ ಸೊ ಅಲ್ಲಿ ಪಿಚ್ ಪ್ರಕಾರ ನೋಡೋದಾದರೆ 200+ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ 200+ ಹೋಗಲಿಲ್ಲ. ನಮ್ಮ RCB 190ಗೆ ಸ್ಟಾಪ್ ಆಯಿತು. ಆ್ಯಂಡ್ ಈ ಕಡೆ ಪಂಜಾಬ್ ಅವರು ಕೂಡ ಅಷ್ಟೇ 191 ಅವ್ರಿಗೆ ಟಾರ್ಗೆಟ್ ಕೊಟ್ಟಿದ್ದಂಥದ್ದು. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಇನ್ನಿಂಗ್ಸ್ ನೋಡಿದಾಗ ಒಂದು ಸ್ವಲ್ಪ ಬೇಜಾರಾಗಿದ್ದು ಕೂಡ ಇದೆ. ಮೇಯ್ನ್ಲಿ ಫಸ್ಟ್ ಟಾಸ್ ಸೋತಿದ್ವಿ. ಬಟ್ ನಾನು ಹೇಳ್ದ ಹಾಗೆ ಟಾಸ್ ಸೋತರೂ ಅಷ್ಟೇ ಗೆದ್ದರೂ ಅಷ್ಟೇ ಅಲ್ಲಿ ತುಂಬಾ ಯೋಚನೆ ಮಾಡಿ ಅವರು ತೊಗೋಬೇಕಿತ್ತು. ಒಂದು ಏನೋ ಬೌಲಿಂಗ್ ತೊಗೊತಾರೋ ಅಥವಾ ಬ್ಯಾಟಿಂಗ್ ತೊಗೊತಾರೋ ಅಂತ. ಆ ಒಂದು ಪಿಚ್ಚಲ್ಲಿ ಆಟ ಆಡುವಾಗ ಅಲ್ಲಿ ಸ್ವಲ್ಪ ಕಷ್ಟನೇ ಇತ್ತು. ಟಾಸ್ ಗೆದ್ದು ಕೂಡ ಅಲ್ಲಿ ಚಾಯ್ಸ್ ಮಾಡ್ಕೊಳ್ಳೋವಂಥದ್ದು. ಬಟ್ ಆದರೂ ಕೂಡ PVKS ಅವರು ಗೆದ್ದಾದಮೇಲೆ ಅವರು ಬೌಲಿಂಗ್ನ ಚೂಸ್ ಮಾಡ್ತಾರೆ. RCB ಅವರು ನಾವು ನಿನ್ನೆ ಫಸ್ಟ್ ಬ್ಯಾಟ್ ಮಾಡಿದ್ವಿ. ಬ್ಯಾಟಿಂಗ್ ಆಡಿದ್ಮೇಲೆ 190 ಸ್ಕೋರ್ ಆಯಿತು. ಪ್ರಿಟಿ ಸ್ಕೋರ್ನೇ ನಾವು ಸ್ಕೋರ್ ಮಾಡಿದ್ದು. ಬಟ್ ಆದರೂ 200+ ಹೋಗಿದ್ರೆ ಇನ್ನೂ ಖುಷಿ ಇರ್ತಾಯಿತ್ತು. ಬಟ್ ಸ್ಟಿಲ್ ನೋ ವರೀಸ್. ಅಕಸ್ಮಾತ್ ಸೋತಿದ್ದಿದ್ರೆ ಇದೆಲ್ಲ ಕೌಂಟ್ ಆಗ್ತಿತ್ತು. ಬಟ್ ಗೆದ್ವಿ ಅಲ್ಲ, ಸೊ ಅದಕ್ಕೋಸ್ಕರ ಓಕೆ ಅಂತ ಹೇಳ್ಬೋದು. ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗುತ್ತೆ. ನಿಜವಾಗ್ಲೂ ನಿನ್ನೆ ಎಲ್ಲ ಪ್ಲೇಯರ್ಸು ಈಕ್ವಲಿ ಡಿಸರ್ವ್ ಆಗಿರ್ತಾರೆ. ಬಟ್ ನಿನ್ನೆ ಮ್ಯಾಚಲ್ಲಿ ಏನಿದೆಯಲ್ಲ, ಸೊ ಅದರೊಳಗೆ ಬೌಲಿಂಗಲ್ಲಿ ಹೇಸಲ್ವುಡ್ ಆಗಿರಲಿ, ಭುವನೇಶ್ವರ್ ಆಗಿರಲಿ, ಸೊ ಇವರೆಲ್ಲರೂ ಏನು ಯಾವ ಲೆವೆಲಿಗೆ ಫೀಲ್ಡಿಂಗ್ ಮಾಡಿದ್ರು, ಬೌಲಿಂಗ್ ಮಾಡಿದ್ರು. ಒಂದೊಂದು ವಿಕೆಟ್ಗಳು ಅಷ್ಟೇ ಎಷ್ಟು ಇಂಪಾರ್ಟೆಂಟ್ ಆಯಿತು. ಪ್ರತಿಯೊಂದು ಓವರ್ ಹೋಗ್ತಾ ಇದ್ದಂಗೂ ಯಾಕೆ ವಿಕೆಟ್ಸ್ ಬರ್ತಾ ಇಲ್ಲ ಜಾಸ್ತಿ ಅಂತಲೇ ಇದ್ದಿದ್ದು. ಬಟ್ ಲಾಸ್ಟ್ ಗೇಮ್ 14th ಓವರ್ ಯಾವಾಗ ಮುಗಿತಾ ಬಂತು ನನಗನ್ಸಿದ್ದೇನು ಅಂದರೆ ಈ ಟೈಮಲ್ಲಿ ವಿಕೆಟ್ಸ್ಗಿಂತ ಜಾಸ್ತಿ ಡಾಟ್ ಬಾಲ್ಸ್ ಬೇಕಾಗುತ್ತೆ ಅಂತ. ಸೊ ಅದು ಹಾಗೆ ಆಯಿತು. ಜಾಸ್ತಿ ವಿಕೆಟ್ಸ್ ಹೋಗಲಿಲ್ಲ. ಬಟ್ ಲಾಸ್ಟ್ ಓವರಲ್ಲಿ ಯಾವ ಥರ
ಥರ ವಿಕೆಟ್ಸ್ ಎಲ್ಲ ಹೋಯಿತು. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಮ್ಯಾಚ್ ಹೇಗೆ ಹೋಯಿತು ಅಂತ ಅರ್ಥನೇ ಆಗ್ತಿಲ್ಲ. ಯಾಕೆ ಅಂತಂದರೆ ನೀವು ನೋಡೋದಾದರೆ PBKS ಅವ್ರು ಕೂಡ ಅಷ್ಟೇ, ಅವರು ಏನು 6-4 ಎಲ್ಲ ಕಡಿಮೆ ಹೊಡೆದಿಲ್ಲ. ಲಾಸ್ಟ್ ಓವರ್ ಅಂತೂ ಶಶಾಂಕ್ ಹೊಡಿತಾನೇ ಇದ್ದ, 6-4 ಬರ್ತಾನೆ ಇತ್ತು ಒಂದಾದ್ಮೇಲೆ ಒಂದು. ಬಟ್ ಸ್ಟಿಲ್ ಅವರು ಸೋತರು. ಒಂಥರ ಹೇಳೋಕ್ಕೆ ಆಗಲ್ಲ ನೆನ್ನೆ ಮ್ಯಾಚ್ ಯಾವ ಥರ ಹೋಯಿತು ಅಂತ. ಲಾಸ್ಟ್ ಓವರ್ ಬಂದಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿತ್ತು RCBನೇ ಗೆಲ್ಲೋದು ಅಂತ. ಸೊ ಆ ಟೈಮಲ್ಲಿ ಜಾಸ್ತಿ ಗೇಮ್ಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಮತ್ತು ಕ್ಯಾಮ್ರಾಸ್ ಎಲ್ಲ ಇದ್ದಿದ್ದಂತೂ ವಿರಾಟ್ ಅವರ ಮೇಲೇ. ಸೊ ನೋಡ್ಬೋದು ಅವರ 18 ವರ್ಷದ ಒಂದು ಏನು ಅವರೆಲ್ಲನೂ ಕ್ಯಾರಿ ಮಾಡ್ತಾ ಬಂದಿದ್ರು ಎಮೋಷನ್ಸ್ನ ಎಲ್ಲನೂ ನೆನ್ನೆ ಹೊರಗಡೆ ಹಾಕಿದ್ದಾರೆ. ಸೊ ಎಲ್ಲರಿಗೂ ಇದ್ದಿದ್ದೆ ಅದು, ಅಕಸ್ಮಾತ್ RCB ಮ್ಯಾಚ್ ಗೆದ್ದರೆ ಆ ಒಂದು ವಿರಾಟ್ ಅವರ ಎಮೋಷನ್ಸ್ ಏನಿದೆ ಆನ್ ಫೀಲ್ಡ್ ನೋಡಲೇಬೇಕು ಅಂತ ಇತ್ತು. ಸೊ ನೆನ್ನೆ ಇನ್ನೊಂದು 3-4 ಬಾಲ್ ಇದೆ ಅಂತ ಅಂದಾಗೇ ಅವ್ರಿಗೆ ಅಳು ತಡೆಯೋಕೆ ಆಗ್ತಿರ್ಲಿಲ್ಲ. ಸೊ ಅವರು ಚಿಕ್ಕ ಮಕ್ಕಳ ಥರ ಕೂತ್ಕೊಂಡು ಆಡ್ತಿದ್ರು ಅವರಲ್ಲಿ. ಸೊ ಡೆಫಿನೆಟ್ಲಿ ಒಬ್ಬ ವ್ಯಕ್ತಿ 18 ವರ್ಷದಿಂದ ಆ ಒಂದು ಟೀಮ್ಗೆ ಆಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ, ಒಂದೇ ಒಂದು ಸತಿ ಕೂಡ ಒಂದು ಕಪ್ನ ಗೆದ್ದಿಲ್ಲ ಅಂತಂದರೆ ಡೆಫಿನೆಟ್ಲಿ ಬೇಜಾರಿರುತ್ತೆ ಅವ್ರಿಗೂ ಕೂಡ. ಅವರೆಷ್ಟೇ ಮೀಡಿಯಾದಲ್ಲಿ ಬಂದು ಹೇಳ್ತಾ ಇರಲಿ, ಬಟ್ ಆ ಒಂದು ಬೇಜಾರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆ ಯಾರೂ ಅಷ್ಟು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅದನ್ನ. ಬಟ್ ನಿನ್ನೆ ಅವ್ರು ತೋರಿಸ್ಕೊಂಡಂಥ ಎಮೋಷನ್ಸ್ ಮೇಲೆ ನಾವು ನೋಡ್ಬೋದು, ಅವ್ರು ಹೇಳಿದಂಥ ಪ್ರತಿಯೊಂದು ಮಾತುಗಳು ಅಷ್ಟೇ, ಅವರ ಪ್ರೈಮ್, ಅವರ ಯೂತ್, ಅವರ ಎಕ್ಸ್ಪೀರಿಯನ್ಸ್ ಯಾವ ಥರ RCBನ ಇಲ್ಲಿವರೆಗೂ ತೊಗೊಂಬಂದಿದೆ. ಮತ್ತು ಇನ್ನೊಂದು ಡೆಸ್ಟಿನಿ ಅಂತಲೂ ಹೇಳ್ಬೋದು. 18th ಇಯರ್ ಅವ್ರು ಆಟಾಡ್ತಾ ಇದ್ದಂಥದ್ದು RCBಗೋಸ್ಕರ, ಮತ್ತು ಅವರ ಜರ್ಸಿ ನಂಬರ್ ಕೂಡ 18th. ಸೊ ಅದೇ ಟೈಮಲ್ಲೇ ನಾವು ಈ ಒಂದು ಮ್ಯಾಚ್ನ ಗೆಲ್ತೀವಿ, ಬೆಂಗಳೂರಿಗೆ ಒಂದು ಕಪ್ನ ತೊಗೊಂಡು ಬರ್ತೀವಿ. ಸೊ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಮತ್ತು ನಾನು ನೋಡಿರೋ ಪ್ರಕಾರ RCBಯಲ್ಲಿ ಏನೇ ಒಂದು ಸ್ಪೆಷಲ್ ಮೂಮೆಂಟ್ಸ್ ಆಗ್ತಾ ಇದೆ ಅಂತಂದ್ರೂ ಅದು ಎಲ್ಲರಿಗಿಂತನೂ ಯೂನಿಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ನಮ್ಮ RCBಯ ಸ್ಪೆಷಾಲಿಟಿ ಅಂತ ಕೂಡ ಹೇಳ್ಬೋದು. ಮತ್ತು ಈ ಒಂದು ಟೀಮ್ನ ಪ್ರತಿಯೊಬ್ಬರೂ ಕೂಡ ಅಷ್ಟೇ ಈ ಒಂದು ಟ್ರೋಫಿಗೆ ಅಷ್ಟೇ ಹಕ್ಕುದಾರರು. ABD ಅವ್ರು ಕೂಡ ಬಂದಿದ್ದರು. ಸೊ ABD ವಿರಾಟ್ ಅವರ ಫ್ರೆಂಡ್ಶಿಪ್ ಎಲ್ಲ ಹೇಗಿದೆ ಅಂತ ನಾವು ನೋಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ RCB ಬಗ್ಗೆ ಮಾತಾಡ್ತಾ ಇದ್ದರೆ ವಿಡಿಯೋ ಮುಗಿಯೋದಿಲ್ಲ, ಅಷ್ಟೇ ಇದೆ ಹೇಳೋದಕ್ಕೆ. ಸೊ ಇವತ್ತು ಪರೇಡ್ ಕೂಡ ಇದೆ, ಬೆಂಗಳೂರಿಗೆ ಟ್ರೋಫಿ ಬರ್ತಾ ಇದೆ. ಡೆಫಿನೆಟ್ಲಿ ಬೆಂಗಳೂರಂತೂ ಹಬ್ಬದ ಒಂದು ವಾತಾವರಣದಲ್ಲೇ ಇವಾಗ ಇರುವಂಥದ್ದು. 18 ವರ್ಷದಿಂದ ಕಾದಿದ್ದೀವಿ. ಈ ಒಂದು ಸೆಲೆಬ್ರೇಷನ್ ಮೂಡ್ ಏನಿದೆ ಇದು ಇವಾಗ ಹೋಗುವಂಥದ್ದಲ್ಲ, ಇನ್ನೂ ತುಂಬ ದಿನಗಳಿರುತ್ತೆ ಅಂತ ನಾನು ಹೇಳ್ತೀನಿ. ಡೆಫಿನೆಟ್ಲಿ ಇನ್ನು ಮುಂದಿನ IPL ಬರೋ ತನಕ ಅಂತೂ RCB ಹವಾ ನಡೀತಾನೆ ಇರುತ್ತೆ. RCB ಹವಾ ಯಾವತ್ತೂ ಕಡಿಮೆ ಆಗಿಲ್ಲ. ಬಟ್ ಈ ಒಂದು ಸೆಲೆಬ್ರೇಷನ್ ಮೂಡ್ ಏನಿದೆ ಅದನ್ನ ನಾವು ಕಡಿಮೆ ಮಾಡೋದಕ್ಕೆ ಬಿಡೋದು ಇಲ್ಲ. ಸೊ ನಿಮಗೆ ಏನು ಅನ್ನಿಸ್ತು ನೆನ್ನೆ ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.